ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ಟನ್. ಸೊ ನಾವಿವಾಗ ಬಂದಿರುವಂತಹ ವಿಷಯ ಏನಂದ್ರೆ ಮೋಸ್ಟ್ ಅವೈಟೆಡ್ ಟ್ರೈಲರ್ ರಿಲೀಸ್ ಆಗಿದೆ, ಅಖಂಡ 2 ತಾಂಡವಂದು. ಸೊ ನಾವು ಅದನ್ನ ರಿಯಾಕ್ಷನ್ ಮಾಡಕ್ ಬರ್ತಾ ಇದೀವಿ. ಆಕ್ಚುಲಿ ಒಬ್ಬರು ಗೆಸ್ಟ್ ಬರ್ಬೇಕಾಗಿತ್ತು, ಅವರು ಕಾರಣಾಂತರಗಳಿಂದ ಬರ್ತಾ ಇಲ್ಲ. ನೆಕ್ಸ್ಟ್ ಮೂವಿ ರಿವ್ಯೂಗೆ ಅವ್ರನ್ನ ಕರ್ಕೊಂಡ್ ಬರೋಣ ಅಂತ ಇದೀವಿ. ಸೊ ಎಲ್ಲರೂ ತಾಳ್ಮೆಯಿಂದ ಕಾಯ್ಬೇಕಾಗತ್ತೆ. ಸೊ ಟ್ರೈಲರ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಟ್ರೈಲರ್ ಬಂದ್ಬಿಟ್ಟು ನಿನ್ನೆ ಇವೆಂಟ್ ಮಾಡಿದ್ರು ಚಿಂತಾಮಣಿಯಲ್ಲಿ ಗ್ರ್ಯಾಂಡ್. ನಿನ್ನೆ ಅನ್ಸುತ್ತಲ್ಲ, ನಿನ್ನೆ ಲಾಂಚ್ ಮಾಡಿದ್ರು. ಅದು ಬೇರೆ ಮಳೆ ಬಹಳ ತೊಂದರೆ ಕೊಟ್ಟಿದೆ. ಆದ್ರೂ ಮೂವಿ ಟೀಮ್ ಅವರು ಬಂದ್ಬಿಟ್ಟು ಎಲ್ಲ ಹಿಂಗೆ ತೊಂದರೆ ಆಗಿದೆ, ಸ್ವಲ್ಪ ಪೇಷನ್ಸ್ ಆಗಿ ವೇಟ್ ಮಾಡಿ ಅಂತೇಳಿ ಟ್ರೈಲರ್ ಲಾಂಚ್ ಮಾಡ್ಬಿಟ್ಟು ಬೇಗ ಒಂದು 1 hour ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಸೊ ಮತ್ತೆ ಬರ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಸಕ್ಸಸ್ ಮೀಟ್ಗೆ ಪಕ್ಕ ಬಂದೇ ಬರ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಬಾಲಯ್ಯ ಅವರು. ಶಿವರಾಜ್ ಕುಮಾರ್ ಎಲ್ಲ ಚೀಫ್ ಗೆಸ್ಟ್ ಆಗಿ. ಹೌದು. ಯಾಕಂದ್ರೆ ಅವರು ಹೇಳಿದ್ರು, ಬ್ರದರ್ಸ್ ತರ ನನಗೆ ಬಾಲಯ್ಯ ಅವ್ರ ಅಪ್ಪ ದೊಡ್ಡಪ್ಪ ತರ. ನೀವೇನ್ ಹೇಳ್ಬೇಕಂತಿದ್ರ? ಅದೇ ನಿನ್ನೆ ನೋಡಿದೆ, ಲೈಕ್ ಚಿಂತಾಮಣಿಲಿ ಇವೆಂಟ್ ಮಾಡಿದಂತ. ನಾವು ರಿಯಾಕ್ಷನ್ಗೋಸ್ಕರ ಟ್ರೈಲರ್ ನೋಡ್ಲಿಲ್ಲ, ಹೆಂಗಿರುತ್ತೋ ಲೈಕ್ ನಾವು ಫಸ್ಟ್ ರಿಯಾಕ್ಷನ್ ಕೊಡ್ಬೇಕಂತ. ಅದು ನೋಡ್ಬೇಕು. ಆಕ್ಚುಲಿ ಆ ಟ್ರೈಲರ್ ರಿಲೀಸ್ ಮಾಡಿದ ಟೈಮಲ್ಲಿ ಅವರು ಆಕ್ಚುಲಿ ಟ್ರೈಲರ್ ತೋರಿಸ್ತಾ ಇಲ್ಲ ಆ ರೀಲ್ಸ್ ಅಲ್ಲಿ ಏನು. ಬಟ್ ಏನಂದ್ರೆ ಲೈಕ್ ಬಾಲಯ್ಯ ರಿಯಾಕ್ಷನ್, ಶಿವಕುಮಾರ್ ಲೈಕ್ ಇವೆಂಟ್ ಅಲ್ಲಿ ಕರೆಕ್ಟ್ ಶಿವಣ್ಣ ರಿಯಾಕ್ಷನ್ ತೋರಿಸ್ತವ್ರೆ. ಅವ್ರ ರಿಯಾಕ್ಷನ್ ನೋಡಿದ್ರೆ ಇದು ಲೈಕ್ ಜಾಸ್ತಿ ಹೆವಿ ಆಗಿದೆ ಟ್ರೈಲರ್ ಅಂತ ಅನ್ಸ್ತಾ ಇತ್ತು. ಈವೆಂಟ್ ಅಲ್ಲಿ ಬಾಲಯ್ಯ ಅವರು ಟ್ರೈಲರ್ ಡಿಸ್ಪ್ಲೇ ಮಾಡ್ಬೇಕಾದ್ರೆ ರಿಯಾಕ್ಷನ್ ಇತ್ತು. ಬೇಕಾದ್ರೆ ಕೆಲವು ಕ್ಲಿಪ್ಸ್ ಅನ್ನ ಹಾಕ್ತಿವಿ ಕೆಳಗಡೆ. ಅದು ಅವ್ರ ರಿಯಾಕ್ಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅವ್ರು ಫುಲ್ ಹೌದಾ ಅಂತ ಅದು ರಿಯಾಕ್ಷನ್ ಅವ್ರಿಗೆ ಹಂಗ ಅನ್ಸಿತ್ತು. ಕುತೂಹಲ ಅವ್ರು ಮೋಸ್ಟ್ಲಿ ಫಸ್ಟ್ ಟೈಮ್ ನೋಡ್ತಿದ್ದಾರೆ ಅನ್ಸುತ್ತೆ, ಅದರಿಂದ ಆ ರಿಯಾಕ್ಷನ್ ಬಂದಿರ್ಬೋದು. ఓకే ట్రైలర్ ನೋಡೋಣ ఇలాగ. కష్టం వస్తే దేవుడు వస్తాడు అని నమ్మే జనానికి కష్టం వచ్చినా దేవుడు రాడు అని నమ్మించాలి. అలా వాళ్ళు నమ్మిన రోజు భారతదేశం తునాతునకలైపోతుంది. కేదార్నాథ్ ತರ ಇದೆ ಲೊಕೇಶನ್. ಉತ್ತರಾಖಂಡ ಆ ಕಡೆ దేశం మొత్తం 40 రోజులు జరుపుకునే కుంభమేళ. మహాకుంభమేళ. ఓహో ఆర్మీ తెగాలి, రక్తం చిందాలి. చనిపోయిన రోజున ఈ క్యారెక్టర్ పెడితేనే ఈ కట్టె మట్టిలో కలిసేది. ఈ ప్రపంచంలో ఏ దేశం వెళ్ళినా మీకు అక్కడ కనిపించేది ఒక మతం. ఈ దేశంలో ఎటు చూసినా మీకు కనిపించేది ఒక ధర్మం, సనాతన హైందవ ధర్మం. దేశం జోలికి వస్తే మీరు దండిస్తారు, దైవం జోలికి వస్తే మేము ఖండిస్తాం. మీ భాషలో చెప్పాలంటే సర్జికల్ స్ట్రైక్. ఇప్పటి వరకు ప్రపంచ పట్టణంలో ఉన్న దేశ రూపాన్ని మాత్రమే చూస్తుంటావు. ఎప్పుడు మా దేశ విశ్వరూపాన్ని చూస్తుంటావు. మేము శబ్దం చేస్తే ఈ ప్రపంచమే నిశ్శబ్దం. డిసెంబర్ 2025. ಓ
ಯಾವ ತರ ಅನಿಸ್ತು ಅವಿನಾಶ್ ಅವರೇ ನಿಮಗೆ? ಓಕೆ, ಒಂಥರ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಇದ್ದಂಗಿದೆ ಬಾಲಯ್ಯ ಅವ್ರದ್ದು. ಆಕ್ಚುಲಿ ಇದು ಆರ್ಮಿ ಪ್ಲಸ್ ನಮ್ಮ ಡಿವೈನ್ ಸ್ಟ್ರೆಂತ್ ಏನಿದೆ ಅದು ಮಿಕ್ಸ್ ಆಗಿ ಬಂದಿರೋ ತರ ಇದೆ ಈ ಮೂವಿ. ಅಖಂಡ 2 ಮೇ ಬಿ ಇದು ಇಮ್ಯಾಜಿನ್ಡ್ ಸ್ಟೋರಿ ಇರ್ಬೋದು, ಒಂಥರ ಪವರ್ ಪ್ಯಾಕ್ಡ್ ಆಗಿದೆ. ಬಾಲಯ್ಯ ಬಾಬು ಅವ್ರ ಡೈಲಾಗ್ ಕೇಳ್ಬೇಕಾ? ಕೇಳ್ಬೇಕಲ್ಲ, ಕೇಳಲೇಬೇಕು. ಟ್ರೈಲರ್ ಫುಲ್ ಬರೀ ಅವ್ರ ಡೈಲಾಗೇ ಇದೆ. ಡೈಲಾಗ್ ಡೆಲಿವರಿ ಹೆಂಗಿರುತ್ತೆ ಅಂದ್ರೆ ಲೈಕ್ ಎದುರು ಲೈಕ್ ಫ್ರಂಟ್ ಯಾರೆದ್ರು ಅವ್ರಿಗೆ ಲೈಕ್ ಭಯ ಗಡಗಡ ನಡಗಬೇಕು ಆ ತರ ಇದೆ. ಎಲ್ಲಾ ಡೈಲಾಗು ಹಂಗೆ ಇದೆ ಅದ್ರಲ್ಲಿ. ಎಲ್ಲ ಡೈಲಾಗ್ ಹಂಗೆ ಇದೆ, ಸೀನು ಹಂಗೆ ಇದೆ. ಮತ್ತೆ ಏನಂದ್ರೆ ಲೈಕ್ ಇದು ಆರ್ಮಿ ಸೈಡು ಲೈಕ್ ಇಂಡಿಯಾ ಪಾಕಿಸ್ತಾನ ಸೈಡು ಸ್ವಲ್ಪ ಸ್ಟೋರಿ ಚೈನೀಸ್ ಬರ್ತಾರೆ ಮೇ ಬಿ. ಚೈನೀಸ್ ಆರ್ಮಿ ಬೇರೆ ಬೇರೆ ಆರ್ಮಿ ನಮ್ದು ಬಿಟ್ಟು ಬೇರೆ ಆರ್ಮಿ ತರ ಅನ್ಸುತ್ತೆ. ಆ ತರ ಸ್ಟೋರಿ ಏನೋ ಮಾಡ್ತವ್ರೆ. ಆದ್ರೆ ಟೀಸರ್ ಅಲ್ಲಿ ಬರೀ ಹಿಂಗೆ ತ್ರಿಶೂಲವನ್ನು ಹಿಂಗೆ ತಿರ್ಗಿಸೋ ತೋರಿಸಿದ್ರು. ಆದ್ರೆ ಇಲ್ಲಿ ಮೆಷಿನ್ ಗನ್ ತ್ರಿಶೂಲಿಂದ ಹಿಂಗೆ ತೋರಿಸೋ ಶಾರ್ಟ್ ಎಕ್ಸಲೆಂಟ್ ಶಾರ್ಟ್ ಅನ್ಬೋದು. ಸೂಪರ್. ನಮಗಂತೂ ಪವರ್ ಪ್ಯಾಕ್ ಪಂಚ ತರ ಆ ಶಾರ್ಟ್. ಇನ್ನ ಥಿಯೇಟರ್ ಅಲ್ಲಿ ಅವ್ರ ತಮ್ಮನವರು ಮ್ಯೂಸಿಕ್ಕು ಇದಕ್ಕೆ ಜೊತೆ ಟ್ರೈಲರ್ ಅಲ್ಲಿ ಹೆಂಗಿದೆಯೋ ಅದಕ್ಕೆ ಡಬಲ್ ಇರುತ್ತೆ ಅಂತ ಎಲ್ಲರೂ ಅಂತವ್ರೆ. ಅದನ್ನ ನೋಡ್ಬೇಕು ನಾವು ಥಿಯೇಟರ್ಲ್ಲಿ. ಲೈಕ್ ನಾವು ನೋಡ್ತೀವಿ ಬೆನಿಫಿಟ್ ಶೋ, ಅದಕ್ಕೂ ನಾವು ಕುತೂಹಲ ಇದೀವಿ, ನೋಡ್ಬೇಕು ಅದು ಹೆಂಗ್ ಆಗುತ್ತಂತ. ಹೌದು, 5ನೇ ತಾರೀಕು ಡಿಸೆಂಬರ್ಗೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ರದಲ್ಲಿರೋ ಚಿತ್ರಮಂದಿರದಲ್ಲಿ ಮಾತ್ರ ವೀಕ್ಷಿಸಿ. ಇಲ್ಲ, ದೂರದಲ್ಲಿರೋ ಚಿತ್ರಮಂದಿರದಲ್ಲೂ ವೀಕ್ಷಿಸಿ, ಪರವಾಗಿಲ್ಲ. ಚಿತ್ರಮಂದಿರದಲ್ಲೇ ವೀಕ್ಷಿಸಿ. ನಿಮ್ಮ ಹತ್ರದಲ್ಲಿ ಅಂತ ಹೇಳ್ತೀವಿ, ಅವ್ರಿಗೆ ಅನುಕೂಲ ಆಗ್ಲಿ ಅಂತ. ಸರಿ, ಸದ್ಯಕ್ಕೆ ಇಷ್ಟೇ ನಮ್ಮ ಟ್ರೈಲರ್ ರಿಯಾಕ್ಷನ್ ಇಷ್ಟೇ. ಮೂವಿ ಎಲ್ಲರೂ ಹೋಗಿ ನೋಡಿ ಎಂಜಾಯ್ ಮಾಡಿ ನಮ್ಮ ಬಾಲಯ್ಯ ಬಾಬು ಅವ್ರದ್ದು ಪರ್ಫಾರ್ಮೆನ್ಸ್ ನ. ಸದ್ಯಕ್ಕಿಷ್ಟೇ, ಧನ್ಯವಾದಗಳು. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.